ದನ ತಿಂತಾರ ಇವ್ರಿಗೆ ಅಡ್ಗಿ ಮಾಡಾಕಿ ನನ್ ಹುಷಾರಿಲ್ದಂಗ ಆಗೈತಿ. ಅಪ್ಪ ತೊಲಗಿದ್ದು ಪಿಡೆಗಳು. ನಿಮ್ಮ ಅಣ್ಣ ಕೇಳಿದ್ರೆ ಊಟ ಮಾಡಿ ಬಂದಂತ ಹೇಳ್ರಿ. ಅಡ್ಗಿ ಮಾಡಿಲ್ಲ ಇವತ್ತು ಹುಷಾರಿಲ್ದಕ್ಕ. ಯಾಕಲೆ ಮಂಜೆ ಯಾಕಲೆ ಹೊಟ್ಟಿ ಹಿಡ್ಕೊಂಡು ಕುಂತು ಬಿಟ್ಟಿ ಅಲ್ಲಲ್ಲಿ ಯಾಕಲೆ ಅಣ್ಣ ನೀರು ಕುಡಿದು ಬಿಸಿಲಿಗೆ ಅದಕ್ಕೂ ಹೊಟ್ಟೆ ಕನ್ಸು ಕೂಡ ಬೆಳಗ್ಗೆ ಏನು ತಿಂದಿದ್ರ ಏನಾಗ್ತದಲ್ಲ ಅದಕ್ಕೆ ನೋಡ್ರಿ ಒಳ್ಳೆ ಚುಂತ ನಿಂದು ನಂದು ಹಂಗ ಆಗೈತಿಲಿ. ಆದ್ರೂ ಏನ್ ಮಾಡೋದು ಲೇ ಮಂಜ, ಕೂಲರ್ ಹಚ್ಚೀವಿ ಗೊತ್ತಾತ. ಹಚ್ಚವೇಣ ಅವ್ರಿಗೆ ಟೈತ್ ಕೊಯ್ಕೊಂಡ್ ಬರ್ತಾರ. ಸುಮ್ಮನಿರೋ ಮರ ಹೊಟ್ಟೆ ಕಮ್ಮಿ ನಾಲ್ಕು ಮಕ್ಕಂದ್ರ ಆಡ್ ಬರಬಿಟ್ರ ಎಲ್ಲ ಕೂಲರ್ ಅಲ್ಲ ಬಿಟ್ರ ನಮ್ಮ ಜೀವನ ನಡೆಯಲ್ಲಲ್ಲಿ. ಅಣ್ಣ ಸ್ವಲ್ಪ ನೀರು ತಂಬಾಗ ಕುಡಿತೀನಿ ಅಂತಮ್ಮ ಸುಧಾರಿಸ್ಕೊಂಡು ಅದ್ರಾಗ ಹೊಟ್ಟಿಗೆ ಟವಲ್ ಕಟ್ಕೊಂಡ್ ಆದಷ್ಟು ಕೆಲಸ ಮಾಡಿ. ಬೇಡ ನನಗೆ ಹೊಟ್ಟೆ ನಾವು ಉಣ್ಬೇಕು ಅಣ್ಣ. ಏನಾರು ತಂದು ಕೊಡು. ಫುಲ್ ತಿನ್ನಬೇಡಲ್ಲ ಅದನ್ನ, ಆದಟ್ಟು ಕೊಯ್ಯನ್ ನಡಿ. ಹೊಟ್ಟೆ ಚೂರ್ತತೆ ಅಣ್ಣ, ಹೊಟ್ಟೆ ಹಸ್ತು. ಅದಕ್ಕೆ ಇನ್ನ ಕೊಯ್ಯಪ್ಪ. ನಾ ಅಂತರೂ ಬರಲ್ಲ. ನಾ ಬೇಕಾದ್ರೆ ಹಂಗ ಕುತ್ಕೊಂತೇನೆ. ಆಳದಾರ ಹೋಗಿ ಮಾಡುವಾಗ ಹೊಟ್ಟೆ ಚೂಸು. ನನಗೆ ನೀರು ಕುಡ್ದಂತ ಹಂಗ ಮಾಡ್ತಾರೆ. ಲೇ ಮಂಜ, ಅಣ್ಣ ಕೈಯಾಗ ಭತ್ತ ಕೊಯ್ಯಕ್ಕಾಗ್ಲಿದ್ರ ಆದಷ್ಟು ಟವಲ್ ಕಟ್ಕೊಂಡ್ ಅಣ್ಣ ಬರೋ ಮಟ ನೀನು ಕೊಳ್ಳರ ಹೊಡ್ಯಕ್ ಹೋಗಲ್ಲ. ಅದನ್ನ ಕಾಳು ಹಾಕಿ 3 ದಿನ ಆತು. ಮತ್ತೆ ಕಾಳು ಹೊಡಿಬೇಕಾಗಲ್ಲ. ಹೊಟ್ಟೆ ನೋಯ್ತೈತೆ. ಇರ್ಲಿ ಹೋಗಲಿ, ಏನಾರ ಮಾಡಿ ಕೊಳ್ಳ್ ಹೊಡಿ. ಯಾರನ್ನಾರ ಆಳು ಹಚ್ಚಿ ಮಾಡ್ಸಪ್ಪ ಮರಿ. ಏನಾಗಲ್ಲ, ಆಳು ಹಚ್ಚಕ್ಕ ಮಂತಾನ ಉಳಿಯೋದಲ್ಲಲ್ಲಿ ತಮ್ಮ ದೋಸ್ತ. ಒಟ್ಟಿಗೆ ಏನಿಲ್ಲ. ನನಗೆ ಹೆಂಗ್ ಮಾಡ್ಬೇಕೇನ? ನೀನು ಹಂಗ ನಿಂಗೆ ಹೊಸವಾಗಿಲ್ಲನು. ಬೇಜಾರು ಮಾಡ್ಕೊ ಬರ್ತಗ ಹೋಗ್ಕನಿ. ಇಂದು ಹಸುವಾಗೈತಿ ಗೊತ್ತಕ್ಕತ್ ಬಟ್ಟಿ ಅದ್ರಾಗ ಕಾಲ್ ಹೊಡಿ ಅಂತಿದ್ದಿ ನೀನು. ಹೋಗತ್ ತಗೋಣ, ಬೇಜಾರು ಮಾಡ್ಕೊಬೇಡ. ನಿಮ್ಮ ಅಣ್ಣ ಕೇಳಿದ್ರೆ ಊಟ ಮಾಡಿ ಬಂದಂತ ಹೇಳ್ರಿ. ಅಡ್ಗೆ ಮಾಡಿಲ್ಲ ಇವತ್ತು ಹುಷಾರಿಲ್ದಕ್ಕ. ಹಸಿವು ಯಾರಪ್ಪನ ಮನೆಯದ್ರಿ. ಎಷ್ಟು ಹೊಟ್ಟೆ ಹಸಿವು ಆಗೈತನ್ನೋದು ನನಗೇ ಗೊತ್ತೈತಿ. ನನಗೇ ಭತ್ತ ಕೊಯ್ಯಕ್ಕಾಗ್ಲಿದ್ದಕ್ಕೆ ಬಿಟ್ಟು ಬಂದಾನಿಗೆ ನಾನು. ಇನ್ನು ಇವನಿಗೆಷ್ಟು ಹೊಟ್ಟೆ ಹಸ್ತಿರಕ್ಕಿಲ್ಲ, ಕೊಂಡು ಹೊಡೆಯಕ್ಕೆ ಕಳಿಸೀನಿ. ನಮ್ಮ ಮತಿಗೆ ನಟ್ಟಗಿದ್ದಿದ್ರ ಇಂಥ ಪರಿಸ್ಥಿತಿ ನಮಗೆ ಅದಕ್ಕೆ ಬರ್ತೈತಿ. ನಮ್ಮ ಅಣ್ಣ ನಮ್ಮ ಮ್ಯಾಗ ಜೀವನ ಇಟ್ಟಾನ. ಅವನು ಬಿಟ್ಟು ಹೋಗಕ್ಕೂ ನಮಗೆ ಮನಸ್ಸಿಲ್ಲ. ನಮ್ಮ ಅತ್ತಿಗೆಮ್ಮ ನೋಡಿದ್ರ ಒಂದು ತುತ್ತು ಕೂಳಿಗಾಗಿ ಎಷ್ಟೆಲ್ಲ ನಮ್ಮನ್ನ ರಾಧಾಂತ ಮಾಡ್ತಾಳ. ನಮ್ಮ ಅತ್ತಿಗೆಮ್ಮನ ಮ್ಯಾಲ ಜೀವನ ಇಟ್ಟವ್ ನಾವು. ಇಷ್ಟು ದಿನ ಹಿಂಗ ಮಾಡ್ಲಿದ್ದ ನಮ್ಮ ಅತ್ತಿಗೆಮ್ಮ
ಯಾಕೆ ಹಿಂಗ ಮಾಡಕತ್ತಿದ್ಲು ಏನ ಒಟ್ಟ ಗೊತ್ತಾಗವಲ್ದು ನಮಗೆ. ಇಷ್ಟು ವರ್ಷ ಈ ತರ ಮಾಡಿದ್ದಾಕಿ ಏಕಾಏಕಿ ಈಗ ಹಿಂಗ ಮಾಡಕತ್ತಾಳಂದ್ರ ಯಾವುದೋ ಒಳಸಂಚು ನಡೆದತಿ. ಆದ್ರೂ ಇರ್ಲಿದ ನಮ್ಮ ಅಣ್ಣಗ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ಹೇಳಂಗಿಲ್ಲ. ಹಿಂಗ ಇರ್ಲಿ ಸಂಕ್ಷಿಪ್ತ ಇದು. ಅಯ್ಯೋ, ನಮ್ಮ ತಮ್ಮ ಕೊಳ್ಳ್ ಹೊಡ್ಯಕ್ಕೆ ಹೋಗ್ಯಾನ. ಮತ್ತೆಲ್ಲಾರ ತಲೆ ತಿರುಗಿ ಬಿದ್ದಾನು, ಹೋಗಿ ನೋಡ್ಕೊಂಬರ್ನಂತ. ಏನು ನಿಮ್ದು? ನಂಗೂ ಆರಾಮಿಲ್ಲ. ಏನ್ ಮಾಡಿದ್ವಿ ಇವತ್ತು ನಾನು? ಹೋಗ್ರಿ.